ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಹೇಳಿ ನನಗೆ. ಮಂಜುನಾಥ್ ಅಂತೇಳಿ, ದೊಡ್ಡಬಳ್ಳಾಪುರ ತಾಲೂಕು. ಯಾವ ಊರಣ್ಣ ನಿಮ್ಮದು? ಗಡ್ಡಂಬಚಳ್ಳಿ. ಗಡ್ಡಂಬಚಳ್ಳಿಯಿಂದ ಬಂದಿದ್ದೀರಾ. ಈ ಕ್ಯಾಮನಹಳ್ಳಿ ಜಾತ್ರೆ ಎಷ್ಟನೇ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಅಣ್ಣ? ಇದು ಹಬ್ಬದ ದಿವಸದಿಂದ ಸ್ಟಾರ್ಟ್ ಆಗಿದೆ. ಸಂಕ್ರಾಂತಿ ಹಬ್ಬದ ಮಾರನೇ ದಿವಸದಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿರೋ ಆಂಜನೇಯ ಸ್ವಾಮಿಗೆ ತೇರು ಎಳಿತಾರೆ ಅಲ್ವಾ? ಸುಮಾರು 5,000 ವರ್ಷಗಳ ಇತಿಹಾಸ ಹೊಂದಿರೋ ದೇವಸ್ಥಾನ ಇದೆ. ಹಾಗಾಗಿ ಇಲ್ಲೊಂದು ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ನೀವು ಓರಿ ಹಿಡ್ಕೊಂಬಂದಿರ ತುಂಬ ಖುಷಿ ಆಗುತ್ತೆ. ಈ ಭಾಗದಲ್ಲಿ ದನಗಳ ಜಾತ್ರೆ ನಡೆಯೋದಂದ್ರೆ ಇದೊಂದು ಆಯಿತಾ, ತುಂಬ ಹಳೆಯ ಜಾತ್ರೆ. ಈ ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ? ಜಾತ್ರೆ ಎಲ್ಲದಕ್ಕೂ ಅನುಕೂಲ ಐತೆ. ಏನಂದ್ರೆ ಸುಂಕ ಜಾಸ್ತಿ ಮಾಡ್ಬಿಟ್ಟವ್ರೆ. ಸುಂಕ ಜಾಸ್ತಿ, ಒಂದು ಓರಿಗೆ ಬಂದು 50 ರೂಪಾಯಿ ಮಾಡವ್ರೆ, ಗಾಡಿಗೆ ಬಂದು 200 ರೂಪಾಯಿ ಮಾಡವ್ರೆ. ಸುಂಕ ಜಾಸ್ತಿ ಐತೆ. ನಮ್ ಘಾಟಿ ಒಳಗ ಸುಂಕನೇ ಇಲ್ಲ, ನೀರ್ ಫ್ರೀ, ಊಟ ಫ್ರೀ. ಇಲ್ಲಿ ಊಟ ಇಲ್ಲ, ಏನೂ ಇಲ್ಲ. ಗಾಡಿ ಸುಂಕಗಳು ಜಾಸ್ತಿ ಮಾಡ್ಬಿಟ್ಟವ್ರೆ. ಈ ಜಾತ್ರೆಯಲ್ಲಿ ಏನು ವ್ಯವಸ್ಥೆನೇ ಸರಿ ಇಲ್ಲ ಅಂತಾರೆ. ಹೇಗೆ ವ್ಯವಸ್ಥೆ ಏನು ನೋಡ್ರಿ, ನೆನ್ನೆ ಮೊನ್ನೆ ಬೇಡಾಡಿದ್ರೆ ಈ ಕಡೆ ಒಂದು ಲೈಟ್ ಹಾಕ್ರಿ ಅಂತ ಹಾಕ್ಲಿಲ್ಲ ನೋಡಿ, ಅಲ್ಲೊಂದು ಹಾಕ್ಬಿಟ್ಟು ಹೊರಟೋದ್ರು. ಅಲ್ಲೊಂದು ಹಾಕ್ಬಿಟ್ಟು ಹೊರಟಾಗವ್ರೆ. ಈ ಕಡೆ ಕಂಬಕ್ಕೊಂದು ಹಾಕ್ರಿ, ಸುಂಕ ಮಾಡ್ಬಿಟ್ಟವ್ರೆ. ಏನ್ ನೀರು ಯಾವಾಗ ಲೇಟು. ಹಸುಗಳಿಗೆ ಹುಲ್ಲು ಏನಾದ್ರು ಕೊಡ್ತಾರ? ಊಟ ಇಲ್ಲ. ಮನುಷ್ಯರಿಗೆ ಊಟ ಇಲ್ದಿದ್ರು ಪರವಾಗಿಲ್ಲ, ಮೂಗ್ಜೀವಿಗಳಿಗಾದ್ರೂ ಇಲ್ಲಾದ್ರೂ ಕೊಟ್ಟಿದ್ರೆ ಸಮಾಧಾನ ಆಗಿರೋದಲ್ವಾ? ಅಣ್ಣ ಎಷ್ಟು ಜೊತೆ ಕಟ್ಟಿದೆ ಅಣ್ಣ ಈ ಸರಿ ಮಯ? ಮಯಣ್ಣ ಎಷ್ಟು ಜೊತೆ? ಎಲ್ಲಿಂದ ಎಲ್ಲರಿಗೂ ತೋರಿಸ್ಬಿಡ್ತೀರಾ? ತೋರಿಸ್ ಬನ್ನಿ. 2 ಜೊತೆ ಒಂದು ಒಂಟಿ ಹಿಡ್ಕೊಂಡು ಹೋದ್ರು, ಕೊಟ್ಬಿಟ್ಟಿದ್ದೀರಾ ಅದನ್ನು? ಅಣ್ಣ ಇವು ಹಾಲಲ್ಲಿ ನಾವು ಕಟ್ಸುಗಳು ಅಂದ್ರೆ ಹಸುಗಳು ಏನ್ ಹೇಳ್ತೀರ ರೇಟು? ಎಷ್ಟು ಇದೊಂದು ಕೊಟ್ಟಿದ್ರಿ 25,000. ಇದೊಂದು 20,000 ಕೊಟ್ಬಿಟ್ಟಿದ್ದೀರಾ? ಇದು ಅದೊಂದು ಐತಾ? ಇನ್ನು ಹಾಲಲ್ಲಿ ಕರುಗಳು. ಅಣ್ಣ ಹಾಗೆ ತೋರಿಸ್ಬಿಡೋಣ ಅಣ್ಣ. ಒಂದು ಅಲ್ಲಿ ಮಾಡೈತೆ, ಒಂದು ಅಲ್ಲಿ ಮಾಡಿಲ್ಲ. ಇವನ್ ಜೊತೆ ಇನ್ನ ಕೊಟ್ಟಿಲ್ಲ. ಅಣ್ಣ ಎಷ್ಟು ಹೇಳ್ತಾ ಇದ್ರಿ ರೇಟ್? ಇವು 95. ಹಾಗೆ ತೋರಿಸೋಣ ಮುಂದೆ. ಹಾಂ 140. ಹಾಂ ಅಣ್ಣ ಎಷ್ಟು ಹೇಳ್ತೀರಾ ರೇಟ್? ಇವ 1.5. 150. ಅಣ್ಣ ಬರೀ ಬನ್ಮುಳ್ಳಿ ಆಗ್ತಾ ಇದ್ದೀರಾ, ಏನು ಸಮಾಚಾರ ಇದು? ಹಿಂಡಿ ಬೂಸನ ಕೊಡ್ತೀರಾ? ಇನ್ನೇನು ಇಲ್ಲಿಗೂ ಎತ್ಕೊಂಡ್ಬರ್ತೀರಾ ಹಿಂಡಿ ಬೂಸ? ನೋಡ್ರಿ ಆಗಂಗಿದ್ರೆ ತಗೊಳ್ರಿ. ಒಂದು ಅಲ್ಲಿ ಮಾಡೈತೆ, ಇನ್ನೂ ಅಲ್ಲಿ ಮಾಡಿಲ್ಲ. ಒಂದು ಯಾವ ಊರು ಯಜಮಾನ್ರದ್ದು ನಿಮ್ಮದು? ಹಾಂ ಹೊಸ್ಕೆರೆ. ಹಾಂ ಅಣ್ಣ ಹಾಗೆ ತೋರಿಸು ನೋಡಿ ಅಣ್ಣ. ಹಾಂ 2 4 ಅಣ್ಣ ಇವೇನು ಹೇಳ್ತೀನ ರೇಟು? 240. ಏನು ಇಲ್ಲಿ ಪೆಂಡಲ್ ವ್ಯವಸ್ಥೆ ಇಲ್ಲ, ನೆರಳಿನ ವ್ಯವಸ್ಥೆ ಇಲ್ಲ. ಈ ಬಿಸಿಲಾಗೆ ಕುತ್ಕೊಂಡು ಹೆಂಗಪ್ಪ ಜೀವನ ಮಾಡ್ತೀರಾ? ಏನೋ ಜಾತ್ರೆಗೆ ಬಂದಿದ್ದೀರಾ? ಖರ್ಚುಗಳು ಜಾಸ್ತಿ ಬರ್ತವೆ. ನಮ್ಮ ಘಾಟಿಯಲ್ಲಿ ಜಾತ್ರೆ, ನಮ್ಮ ಘಾಟಿ ಜಾತ್ರೆ ನಡೆಯಂಗೆ ವ್ಯಾಪಾರ ನಡೆಯಲ್ಲ. ನಮ್ಮ ಘಾಟಿ ಜಾತ್ರೆ ವರ್ಷದ ಮೊದಲನೇ ಜಾತ್ರೆ ಆದ್ರೂ ತುಂಬ ಸಖತ್ತಾಗಿ ಮಾಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಕೇರ್ ತಗೊಂತಾರೆ ಜಾತ್ರೆ ಬಗ್ಗೆ ಅಲ್ವಾ? ಅಲ್ಲಿ ನೋಡ್ಕೊಳ್ಳೋದಕ್ಕೆ ಆಗಲಿ, ಇಲ್ಲ ಊಟ ತಿಂಡಿಗೆ ಆಗಲಿ, ಇಲ್ಲ ನೀರಿಗೆ ಆಗಲಿ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ಹಾಗೆ ತೋರಿಸ್ಬನ್ನಿ ನೀವು. ಅಣ್ಣ ಇವೆಷ್ಟು ಹೇಳ್ತೀರಣ್ಣ ರೇಟು? 2 ಏನು ಹೇಳ್ತೀರಣ್ಣ ರೇಟು? 2.20 ಹೇಳ್ತಾ ಇದ್ದೀರಾ? ಇದು ಒಂಟಿನಾ? ಅಣ್ಣ ಎಷ್ಟಾಗದೆ ಅಲ್ಲೋ ಇವು? ಇದನ್ನು ಅಲ್ಲಿ ಮಾಡಿಲ್ಲ. ಹಾಂ ಅಣ್ಣ ಏನು ಹೇಳ್ತೀನ ರೇಟು? ಇದು 35 ಹೇಳ್ತಾ ಇದ್ದೀನಿ. 35 ಹೇಳ್ತಾ ಇದ್ದೀರಾ? ಏನು ಈ ಜಾತ್ರೆ ಬಗ್ಗೆ ಸುಮಾರು ಇತಿಹಾಸ ಹೊಂದಿರೋ ಜಾತ್ರೆನ, ಬಟ್ ಇಲ್ಲಿ ವ್ಯವಸ್ಥೆ ಇಲ್ಲ ಅಂತಾರೆ. ಎಂಥವ್ರು ವ್ಯವಸ್ಥೆ ಇಲ್ಲ, ಸುಂಕ ಜಾಸ್ತಿ ಮಾಡಿಬಿಟ್ಟಾರೆ. ಸುಂಕನೂ ಜಾಸ್ತಿ ಮಾಡಿಬಿಟ್ಟಾರೆ. ಏನಪ್ಪ ಮಾಡೋದು? ಏನು ಮಾಡೋದು? ನೋಡೋಣ ಬನ್ರಿ. ವ್ಯಾಪಾರ ಏನಾದ್ರು ನಡೀತಾ ಇದ್ದಾವ? ಯಾರಾದ್ರು ಬಂದಿದ್ದಾರೆ ವ್ಯಾಪಾರಸ್ಥರು? ಬಂದಿದ್ದಾರೆ, ಒಂದು 2 ಜೊತೆ ಕೊಟ್ಟಿದ್ರಿ. 2 ಜೊತೆ ಒಂದು ಒಂಟಿ ಕೊಟ್ಟಿದ್ರಿ. ಇವಾಗ ಯಾರೋ ಒಬ್ರು ಬಂದಿದ್ದಾರೆ ವ್ಯಾಪಾರ. ನೋಡೋಣ ಹಾಗೆ. ಬಿಡಿಸ್ತಾವ್ರೆ ನೋಡೋಣ ಬನ್ನಿ ಹಾಗೆ. ಇವೆಷ್ಟು ಹೇಳಿದ್ರಿ ರೇಟು? 140. ಎಷ್ಟು ಅಲ್ಲ ಅಂತಂದ್ರೆ 2 ಅಣ್ಣ ಯಾವ ಊರು ನಿಮ್ಮದು? ಚುಂಚನಗಿರಿ. ಚುಂಚನಗಿರಿ ಕಡೆಯವರು. ಏನು ಬಿಟ್ಟು ಹೊಡಿತಾ ಇದ್ದೀರಾ? ನೋಡ್ತಾ ಇದ್ದೀರಾ? ತಗೊಬೇಕು. ನಿಮ್ಮ ಚುಂಚನಕಟ್ಟೆ ಜಾತ್ರೆ ಮುಗೀತಾ? ಬೂಕನೂ ಮುಗೀತು. ಬೂಕಕ್ಕೂ ಬಂದಿದ್ದೆ ನಾನು. ಇವಾಗ ಬಸವನಗುಡಿನಾ? ಇದು ಐನಗುಡಿದು ಆಗೋಯ್ತಲ್ಲ ನೋಡಿ ಸ್ನೇಹಿತರೆ. ವ್ಯಾಪಾರಕ್ಕೆ ಬಂದಾರೆ. ಹಾಗೆ ತೋರ್ಸೋಣ ಇರಿ ವ್ಯಾಪಾರ ಎಷ್ಟಕ್ಕಾಗುತ್ತೆ ಏನಾಗುತ್ತೆ ಅಂತ ನೋಡೋಣ. ಕಾದು ನೋಡೋಣ ಇರಿ.
ನೋಡಿ ಸ್ನೇಹಿತರೆ ಹೇಗಿದೆ ಅಂತೇಳಿ. ಊರುಗಳು ಮಾತ್ರ ಒಂದಕ್ಕಿಂತ ಒಂದು, ಬಟ್ ಈ ಜಾತ್ರೆಯಲ್ಲಿ ವ್ಯವಸ್ಥೆ ಇಲ್ಲ ಅಂತಾರೆ. ಯಾರಿಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ತುಂಬ ಬೇಜಾರಾಗುತ್ತೆ. ಅಪ್ಪೇ ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವ ಊರಿಂದ ಬಂದಿದ್ದೀರಿ ನೀವು? ನಮ್ಮದು ಯಡಿಯೂರು ಅಣ್ಣ. ಯಡಿಯೂರಲ್ಲಿ ಜಾತ್ರೆ ನಡೀತಲ್ವಾ? ಹ್ಞೂ ಅಣ್ಣ, ನಡೀತಾನ. ಯಾವಾಗ? ಶಿವರಾತ್ರಿ ಆದಮೇಲೆ ಅನಿಸುತ್ತಲ್ಲ? ಶಿವರಾತ್ರಿ ಆದ್ಮೇಲೆ ನಡೀತಾನೆ. ಶಿವರಾತ್ರಿ ಆದಮೇಲೆ. ಯಡಿಯೂರಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಯಾ? ಹ್ಞೂ ಅಣ್ಣ. ಹೇಗೆ ಅನಿಸುತ್ತೆ? ವ್ಯಾಪಾರ ಸ್ವಲ್ಪ ಡಲ್ ಐತೆ, ಹಾಂ. ಗಿರಾಕಿ ಕಮ್ಮಿ, ಜಾಸ್ತಿ ಗಿರಾಕಿ. ದೇಶಿ ಗಿರಾಕಿಗಳು ಕಡಿಮೆ. ನಿನ್ನ ಹೆಸರು ಹೇಳಿಲ್ಲ ನನಗೆ. ನಮ್ಮ ಹೆಸರು ಗೋವಿಂದರಾಜ್ ಅಂತ. ಗೋವಿಂದರಾಜ್ ಅವರೇ, ಯಡಿಯೂರಿಂದ ಬಂದಿದ್ದೀಯಾ? ಎಷ್ಟು ಜೊತೆ ವರಿ ಕಟ್ಟಿದೀಯಾ? ಒಂದು 7 ಜೊತೆ ಒಂದು ಒಂಟಿ ಬಂದವಳು. ಒಂದು 7 ಜೊತೆ ಒಂದು ಒಂಟಿ. ಮತ್ತು ಈ ಜಾತ್ರೆ ಹೇಗೆ ಅನಿಸುತ್ತೆ ನಿಮಗೆ? ಈ ಜಾತ್ರೆ ವರ್ಷ ಚೆನ್ನಾಗಿ ನಡೆಯೋದು. ಹಾಂ. ಈ ವರ್ಷ ಸ್ವಲ್ಪ ಡಲ್ ಐತೆ. ಅದೇನಂತದ್ದು ಇಲ್ಲೇನಾದ್ರೂ ವ್ಯವಸ್ಥೆ ಏನಾದ್ರು ಪರವಾಗಿಲ್ವಾ? ವ್ಯವಸ್ಥೆ ಏನಿಲ್ಲ. ಹಾಂ. ಕೆಂಗಲ್ಲು, ಬಸವನಗುಡಿ 3 ಜಾತ್ರೆ ಒಂದೇ ಟೈಮ್ ಇರೋದ್ರಿಂದ ಸ್ವಲ್ಪ ಗಿರಾಕಿ ಎಲ್ಲ ಅತ್ತ ಇತ್ತ ಚೆಲ್ಲಾಡೋರೆ. ಆಯಿತಾ? ಮತ್ತು ಇದೇ ಥರನೇ ಈ ಜಾತ್ರೆಯಲ್ಲಿ ವ್ಯವಸ್ಥೆನೂ ಏನೂ ಇಲ್ಲ. ಕರೆಂಟ್ ಫೆಸಿಲಿಟಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ಸುಂಕ ಮಾತ್ರ ಜಾಸ್ತಿ ಕಿತ್ಕೊಂಡ್ರೆ ಇಟ್ಕೊಂಬಿಟ್ಟಾರೆ. ಯಾರು ಏನು ಹೇಳ್ಬೇಕು? ಸುಬ್ರಹ್ಮಣ್ಯ ಜಾತ್ರೆ ಎಲ್ಲೂ ಆಗಿಲ್ಲ. ಹಾಂ. ನೀವು ಅಣ್ಣ, ನೀವು ನಂಗೆ ಘಾಟಿ ಜಾತ್ರೆಯಲ್ಲಿ ಸಿಕ್ಕಿದ್ರೆ ಹಾಂ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸುಂಕ ಏನು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸುಂಕನ ಜಾಸ್ತಿ ಅಲ್ಲ, ಏನು ಸೌಕರ್ಯ ಇಲ್ಲ. ಏನು ಸೌಕರ್ಯ ಇಲ್ಲ? ಸೌಕರ್ಯ ಇಲ್ಲ. ಘಾಟಿ ಜಾತ್ರೆ ಸೌಲಭ್ಯ ಯಾವ ಜಾತ್ರೆಗೂ ಇಲ್ಲ. ಯಾವ ಜಾತ್ರೆಗೂ ಇಲ್ಲ. ಕರೆಂಟಿನ ಸವಲತ್ತು ಇಲ್ಲ. ಯಾವುದು ಇಲ್ಲ ಇಲ್ಲಿ. ನೀರಿನ ಸವಲತ್ತು ಇಲ್ಲ. ಯಾವ ಸವಲತ್ತು ಇಲ್ಲ. ವ್ಯಾಪಾರನು ಡಲ್ ಇಲ್ಲಿ. ಡಲ್. ಇಲ್ಲೂ ಡಲ್ ಆಗ್ಬಿಡುತ್ತೆ. ಮತ್ತೆ ನಾವು ತಂದಿರ್ತೀರಿ ಮಾರಾಟ. ಈ ಜಾತ್ರೆಯಲ್ಲಿ ಸುಂಕ ಇದೆ, ಹಾಂ, ಸೌಕರ್ಯ ಕಮ್ಮಿ ಇದೆ. ಸೌಕರ್ಯ ಕಮ್ಮಿ ಇದೆ. ಅವ್ರದೇ ಅವ್ರ ದುಡ್ಡು ಅವ್ರು ಮಾಡ್ಕೊಂತಾವ್ರೆ. ನಿಮ್ ದುಡ್ಡಿಲ್ಲ. ಇಲ್ಲ, ನಮಗೆ ರೈತರು ಗೋಳಾಡೋದು ಮಾತ್ರ ನೋಡಕ್ಕಾಗಲ್ಲ ಅಲ್ವಾ? ಒಂದು ಟ್ಯಾಂಕರ್ ನೀರು ಬರಲ್ಲ ಸರಿಯಾಗಿ. ಯಾವ ಟ್ಯಾಂಕರ್ ಇಲ್ಲ ಅಲ್ಲಿ. ನನ್ನ ಟ್ಯಾಂಕರ್ ನೋಡಿದ್ದು ಇಷ್ಟೊತ್ತರೆಗೂ 1 ಅವರ್ ಆಯ್ತು ಬರಾಬರಿ. 1 ಅವರಿಂದ 2 ಅವರ್ ಆಯ್ತು. ಒಂದು ಟ್ಯಾಂಕರ್ ಕಾಣಿಸ್ತಾ ಇಲ್ಲ. ಯಾರು ಬಿಟ್ಟಿರಲ್ಲ. ಅದೇನು 3 ದಿನದಿಂದ ಬಿಟ್ಟೇ ಇಲ್ಲ ಟ್ಯಾಂಕರ್. ಏನಪ್ಪ ಇದು ವ್ಯವಸ್ಥೆ? ಇಲ್ಲಿ ಹೇಳಕ್ಕಾಗೋದಿಲ್ಲ. ಹಸುಗಳಿಗೆ ಹುಲ್ಲು ಕೊಡಲ್ಲ. ಯಾವ್ದು ಸುಂಕ ವಸೂಲಿ ಮಾಡ್ಯವ್ರೆ. ಯಾವ ಜಾತ್ರೆಯಲ್ಲೂ ಬೇಡ, ನೀರು ಕೊಡ್ಲಪ್ಪ ಸಾಕು. ಒಳ್ಳೆ ನೀರಾವರಿ ಕೊಟ್ರೆ ಸಾಕು, ನೀರು ಕೊಡ್ರಿ. ಅದೇ ಸಂತೋಷ. ಏನ್ ಡಿ ಸಿ ಅವ್ರಿಗೂ ಇಲ್ಲ ತಹಶೀಲ್ದಾರ್ಗೆ ಏನೋ ಒಂದೆರಡು ಮಾತು ಹೇಳ್ರಿ. ಹಂಗೆ ಏನ್ ಹೇಳಿ ಅವ್ರು ಹೇಳಿ ಉಗಿರ ಮಕ್ಕ ಮೂರ್ಕಿತ ಅವ್ರನ್ನ ಡಿ ಸಿ ಸಾಲ್ಸ ಏನ್ ಉಗಿರ ಅವ್ರನ್ನ ಮೂರ್ಕಿತ. ಈ ಭಾಗದ MLA ಆದ್ರೂ ಸರಿ ಯಾರು ಸರಿ ಇಲ್ಲ. ಈ ಭಾಗದ MLA ಏನ್ ಸವಲತ್ತು ಇಲ್ಲ. ಏನ್ ಸವಲತ್ತು ಇಲ್ಲ. ಒಳಗಳ್ಳಿ ಕೊಟ್ಗೆರೆ ತಾಲೂಕು. ಕ್ಯಾಮೆರಾ ಭಾರಿ ಜಾತ್ರೆ ಚೆನ್ನಾಗಿ ಸೇರುತ್ತೆ. ಜಾತ್ರೆ ಮಾತ್ರ ಸೂಪರ್ ಸೇರುತ್ತೆ. ಸವಲತ್ತಿಲ್ಲ ಅಣ್ಣ. ಬನ್ರಿ, ನೆಕ್ಸ್ಟ್ ವರ್ಷ ಮಾಡ್ತಾರ. ನೆಕ್ಸ್ಟ್ ವರ್ಷ ಬರ್ತಾರೆ. ಬರೋರು ಯಾರು? ಈ ವರ್ಷನೇ ಈ ವ್ಯವಸ್ಥೆ ನೋಡಿದ್ರೆ ನಮ್ಮ ಸುಬ್ರಹ್ಮಣ್ಯ ಹೆಂಗ್ ನಡೆದಿತ್ತು, ಈ ವರ್ಷ ಹೆಂಗ್ ನಡೆದಿದೆ. ಇನ್ನೂ ಚೆನ್ನಾಗಿ ನಡೀತು. ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ನಡೀತದೆ. ಇನ್ನೂ ಚೆನ್ನಾಗಿ ನಡೀತದೆ ಅಣ್ಣ. ಹಾಗೆ ತೋರಿಸ್ಬನ್ರಿ ನಿಮ್ಮ ಊರುಗಳು. ಪೂರ್ತಿ ನೋಡ್ಕೊಂಡ್ರಿ. ಬನ್ರಿ ತೋರಿಸ್ಬನ್ರಿ ಹಾಗೆ. ನೋಡ್ರಿ ಸ್ನೇಹಿತರೆ, ಇವರು ಯಡಿಯೂರಿಂದ ಬಂದಿದ್ದಾರೆ. ಪಾಪ ಏನಂದ್ರಿ ಹೆಸರು? ಗೋವಿಂದರಾಜ್ ಅವರ ತೋರಿಸ್ರಿ. ಇದು ಒಂಟಿವರೆ. ಎಷ್ಟು ಹೇಳ್ತೀರಾ ರೇಟು? 2 ಹಾಗೆ ತೋರಿಸ್ ಬನ್ನಿ. 2 4 ಏನು ಹೇಳ್ತಾ ಇದ್ದಾರೆ ರೇಟು? 1.75. ಇವು 2 ಹಾಂ. ಎಷ್ಟು ಹೇಳ್ತೀರಾ ರೇಟು? 2.10. ಇವು 2 ಎಷ್ಟು ಹೇಳ್ತಾ ಇದ್ದಾರೆ ರೇಟು? 2.30. ಇದು ಇನ್ನೂ ಅಲ್ಲಿ ಮಾಡಿಲ್ಲ. ಹಾಲಲ್ಲಿ ಕರಾನ ಇದು? ಹಾಂ. ಅಲ್ಲೇ ಮಾಡಿಲ್ಲ ಇನ್ನು. ಹಾಗೆ ತೋರಿಸ್ ಬನ್ನಿ ಇನ್ನು ಮುಂದೆ. ಇದೇನು ಹೇಳ್ತೀರಾ ರೇಟು? 75,000. ಇವು 2 ಏನು ಹೇಳ್ತೀರಾ ರೇಟು? ಇವು 2.30 ಹೇಳ್ತಾ ಇದ್ದೀರಾ? ಅದು ಇದು ಸಿಂಗಲ್ಲಾ? ಒಂಟಿವರಿ ಏನು ಬೀಜದವರಿನಾ? ಹಾಂ. ಎಷ್ಟು ಹೇಳ್ತಾ ಇದ್ದೀರಾ ರೇಟು? 70,000 ಹೇಳ್ತಾ ಇದ್ದೀರಾ? ಏನಾದ್ರು ವ್ಯಾಪಾರ ಆಗೋ ಮೂಮೆಂಟ್ ಇದೆ? ನೋಡೋಣ ಬನ್ನಿ. ಹಾಗೆ ಇಕ್ಕಳಿ ಅಲ್ಲಿ ನೋಡೋಣ. ಓಹೋ, 1.75. ಹಾಲಲ್ಲಿ ಕರುಗಳಿದ್ದಂಗೆ ಇದಾವೆ ಇವು? ಹಾಲಲ್ಲಿ ಕರುಗಳಿದ್ದಂಗವೆ? ಹಾಂ. ಇನ್ನು ಅಲ್ಲಿ ಹಾಕಿಲ್ಲ. ಇದು ಅಷ್ಟೇನಾ? ಇವು 2 ಎಷ್ಟು ಹೇಳ್ತಾರೆ ರೇಟ್? ಇದು 2.25 ಹೇಳ್ತಾರೆ. ಇದು ಹಾಲಲ್ಲಿ ಕರುಗಳು 1.75. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಗೋರಿಗಳು. ಪಾಪ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಹಾಂ, ನೋಡಿರಿ ಹೇಗಿದೆ ಅಂತ ನೀವು ಹೇಳಿ. ಈ ಕ್ಯಾಮನಹಳ್ಳಿ ಜಾತ್ರೆ ಏನು ವ್ಯವಸ್ಥೆ ಇಲ್ಲ ಅಂತೇಳಿ ಬೈಕಂತಾರೆ ರೈತರು.
ನೋಡೋಣ ಆದಷ್ಟು ಮನ ಮುಟ್ಸೋಣ.